ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಮ್ಮ ಜೊತೆಗೆ ನನ್ನ ಎಲ್ಲ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ಅವರವರ ಸುದ್ದಿ ಬಂದಾಗ ನಾನು ಸಂಪರ್ಕ ಮಾಡ್ತೀನಿ. ಆರಂಭದಲ್ಲಿ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ನಮ್ಮ ಪ್ರತಿನಿಧಿಗಳು ಅಭಿಷೇಕ್, ಹಾಗೇನೆ ಸುರೇಶ್ ಮತ್ತು ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಇವರೆಲ್ಲರನ್ನೂ ಕೂಡ ನಾನು ಸಂಪರ್ಕ ಮಾಡ್ತೀನಿ. ಮೊದಲ ಸುದ್ದಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೇಳೋರು ಕೇಳೋರು ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನುಮತಿ ನಡೆಯಲ್ಲ, ಒಂದು ಕಲ್ಲನ್ನು ಕೂಡ ಬಿಡೋದಿಲ್ಲ. ವಿಶ್ವ ಪಾರಂಪರಿಕ ತಾಣದ ಬಳಿಯೇ ಭಾರಿ ಅಕ್ರಮ ನಡೀತಾ ಇರುವಂಥದ್ದು. ನೈಸರ್ಗಿಕ ಸಂಪತ್ತು ಹೊತ್ತೊಯ್ದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಕ್ರಮ ಆಗ್ತಾ ಇಲ್ಲ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ದುರಂತದ ವಿಚಾರವೇ ಸರ್. ವಿಶ್ವ ಪಾರಂಪರಿಕ ತಾಣದ ಬಳಿಯೇ ಭಾರಿ ಅಕ್ರಮ, ನೈಸರ್ಗಿಕ ಸಂಪತ್ತು ಹೊತ್ತೊಯ್ದರೂ ಕೂಡ ಕ್ರಮ ಆಗ್ತಾ ಇಲ್ಲ. ಹಂಪಿಯಲ್ಲಿ ಒಂದು ಇಂಚು ಮಣ್ಣು ಅಗಿಬೇಕು ಅಂತಂದರೆ ಅನುಮತಿ ಬೇಕು. ಆದರೆ ಅಲ್ಲಿ ಈ ರೀತಿಯ ಅಸಡ್ಡೆ ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ನೋಡಿ, ಹಂಪಿಯ ಸುತ್ತಮುತ್ತ ಯಾವುದೇ ರೀತಿಯ ಗಣಿಗಾರಿಕೆಗೆ ಅನುಮತಿ ಇಲ್ಲ. ಆದರೆ ಗಣಿಗಾರಿಕೆ ಆಗ್ತಾ ಇದ್ರೂ ಕೂಡ ಸುಮ್ಮನಿರುವಂಥದ್ದು ನಿಜಕ್ಕೂ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಕಲ್ಲು ಗಣಿಗಾರಿಕೆ ಮತ್ತೊಂದೋ ಮಗದೊಂದೋ ಅಲ್ಲಿ ನಡೀತಾ ಇರುವಂಥದ್ದು. ಆದರೆ ಅಲ್ಲಿ ಈ ರೀತಿಯ ಗಣಿಗಾರಿಕೆಗೆ ಅನುಮತಿ ಇಲ್ಲ. ತಮಗೆಲ್ಲ ಗೊತ್ತಿದೆ, ಅಲ್ಲಿ ಉತ್ಖನನ ಮಾಡಬೇಕು ಅಂತಂದ್ರೂ ಕೂಡ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಆಗಬೇಕು ಅನ್ನುವಂತಹ ಒಂದು ನಿಯಮ ಇದೆ. ಆದಾಗ್ಯೂ ಹಂಪಿಯ ಸುತ್ತಮುತ್ತಲೂ ಕೂಡ ರಾಜಾರೋಷವಾಗಿ ಕಲ್ಲು ಗಣಿಗಾರಿಕೆ ಆಗ್ತಾ ಇದೆ. ಇದು ರಿಪಬ್ಲಿಕ್ ವರ್ಸಸ್ ಅಕ್ರಮ ಕಲ್ಲು ಮಾಫಿಯಾ. ಹಂಪಿಯ ಸುತ್ತಮುತ್ತ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಡೇರಿಂಗ್ ಗ್ರೌಂಡ್ ರಿಪೋರ್ಟ್. ಕ್ಯಾಮೆರಾ ಕಾಣ್ತಾ ಇದ್ದಂತೆ ದಂಧೆಕೋರರು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಟ್ರ್ಯಾಕ್ಟರ್ ಸಮೇತ ಓಡಿ ಹೋಗಿದ್ದಾರೆ ದಂಧೆಕೋರರು. ಹೊಸಪೇಟೆ ತಾಲೂಕು ಕಾಳಘಟ್ಟ ಬಳಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ನಮ್ಮ ಕ್ಯಾಮೆರಾನ ನೋಡ್ತಾ ಇದ್ದಂತೆ ದಂಧೆಕೋರರು ಸ್ಥಳದಿಂದ ಪರಾರಿಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದಂಗೆ ಬಾಲ ಮುದುರುಕೊಂಡು ಓಡಿ ಹೋಗಿದ್ದಾರೆ ಈ ರೀತಿಯ ಕಳ್ಳರು. ಕಲ್ಲು ಗಣಿಗಾರಿಕೆಯಿಂದ ವಿಶ್ವ ಪಾರಂಪರಿಕ ತಾಣಕ್ಕೆ ಕಪ್ಪು ಚುಕ್ಕೆ. ನಿತ್ಯವೂ 10 ಟ್ರ್ಯಾಕ್ಟರ್ಗಳಲ್ಲಿ ಅಕ್ರಮವಾಗಿ ಕಲ್ಲು ಸಾಗಣೆ ಆಗ್ತಾ ಇದೆ. ಕಣ್ಣಿದ್ದೂ ಕುರುಡಾಗಿದೆಯಾ ಗಣಿ ಮತ್ತು ಭೂವಿಜ್ಞಾನಿ ಇಲಾಖೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ನೋಡಿ ಅಲ್ಲಿ ಹೆಂಗ್ ಓಡೋಗ್ತಿದ್ದಾರೆ ಅಂತ. ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಂಥವ್ರು ರಿಪಬ್ಲಿಕ್ ಕನ್ನಡ ಕ್ಯಾಮರಾ ಕಾಣಿಸ್ತಾ ಇದ್ದಂತೆ ಒಳ್ಳೆ ಕಳ್ಳರ ಥರ ಓಡೋಗ್ತಾರೆ. ಕಳ್ಳರೇ ಬಿಡಿ, ಇವ್ರು ಆ ಮಾತಿಲ್ಲ. ಯಾವ ರೀತಿ ಅವರು ಓಡೋಗ್ತಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ನಾವು ಡೇರಿಂಗ್ ರಿಪೋರ್ಟ್ ಮಾಡೋದಕ್ಕೆ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಂಗೆ ಗಣಿಗಾರಿಕೆ ಮಾಡ್ತಾ ಇದ್ದಂಥವ್ರೆಲ್ಲರೂ ಕೂಡ ಪರಾರಿ. ಇದನ್ನ ನಾವು ಮಾಡಬೇಕಾ? ಜವಾಬ್ದಾರಿ ಇರುವಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಲ್ಲಿ? ಇವ್ರಿಗೆ ಇದಕ್ಕೆ ಅಂತಾನೆ ಲಕ್ಷ ಲಕ್ಷ ಸಂಬಳ ಕೊಟ್ಟು ಕೂರಿಸಿದಾರಲ್ಲಿ ಇಲಾಖೆಯವರು. ಆದರೆ ಯಾವನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ವಿಶ್ವ ಪಾರಂಪರಿಕ ಕಟ್ಟಡ ಅಲ್ಲಿ ನಾನು ಈಗಾಗಲೇ ಹೇಳ್ತಿದ್ನಲ್ಲ ವೀಕ್ಷಕರೇ, ಹಂಪಿಯ ಒಳಗೂ ಹಂಪಿಯ ಹೊರಗೂ ಉತ್ಖನನ ಆಗಬೇಕು ಅಂತಂದರೆ ಅಧಿಕಾರಿಗಳ ಗಮನಕ್ಕೆ ತರಬೇಕಾದಂತಹ ಒಂದು ನಿಯಮ. ಆದಾಗ್ಯೂ ಇಲ್ಲಿ ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ಸಾಗ್ತಾ ಇದೆ. ಯಾವನು ಹೇಳೋನಿಲ್ಲ, ಕೇಳೋನಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ಕೇಳುತ್ತೆ ನಿಮ್ಮನ್ನು. ನಿದ್ರೆಯಲ್ಲಿರುವಂಥ ಅಧಿಕಾರಿಗಳನ್ನು ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗ ನೋಡಿ, ಅಲ್ಲಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಂಥವ್ರು ಯಾವ ರೀತಿ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಾಣಿಸ್ತಾ ಇದ್ದಂತೆ ಓಡ್ ಹೋದ್ರು ಅಂತ ಹೇಳಿ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇವರಿಗೆ ಬದ್ಧತೆ ಅನ್ನುವಂಥದ್ದಿಲ್ಲ. ತಗೊಳ್ಳೋ ಸಂಬಳಕ್ಕೆ ನಿಯತ್ತಾಗಿ ಒಂದು 10% ಆದರೂ ಕೆಲಸ ಮಾಡಿ. ನಿಮಗೆ ಮಾನ ಮರ್ಯಾದೆ ಇದ್ರೆ ಇಂತಹ ಒಂದು ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಿ ಅಲ್ಲಿ. ಆದರೆ ಅದು ಯಾವುದು ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ದುರಂತವೇ ಸರ್. ನೋಡಿ, ವಿಶ್ವ ಪಾರಂಪರಿಕ ಕಟ್ಟಡ ಅಂತ ಹೇಳಿ ಪ್ರಾಧಾನ್ಯತೆ ಪಡೆದಂತಹದ್ದು, ಪ್ರಾಶಸ್ತ್ಯ ಪಡೆದಂಥದ್ದು, ಇಡೀ ವಿಶ್ವದಲ್ಲಿ ಹೆಸರುವಾಸಿಯಾಗಿರುವಂತಹ ಈ ಹಂಪಿ ಕ್ಷೇತ್ರ ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ ಮುತ್ತು ಹವಳವನ್ನ ಇಲ್ಲಿ
ಮಾರ್ಕೆಟ್ನಲ್ಲಿ ಇಟ್ಟು ಮಾರಾಟ ಮಾಡ್ತಾ ಇದ್ರಂತೆ. ಅಂಥ ಒಂದು ಪ್ರದೇಶದಲ್ಲಿ ಈಗ ಒಂದು ಉತ್ಖನನ ಮಾಡಬೇಕು ಅಂತಂದ್ರೂ ಕೂಡ ಅಧಿಕಾರಿಗಳ ಸಮ್ಮುಖದಲ್ಲಿ ಆಗಬೇಕು. ಆದರೆ ಇವರು ಯಾರ ಕುಮ್ಮಕ್ಕಿನಿಂದ ಈ ರೀತಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ? ಕಲ್ಲು ಗಣಿಗಾರಿಕೆ ಆಗ್ತಾ ಇದೆ, ಇತ್ಯಾದಿ ಗಣಿಗಾರಿಕೆಯಲ್ಲಿ ಆಗ್ತಾ ಇದೆ. ಅಧಿಕಾರಿಗಳಿಗೆ ಕಿಂಚಿತ್ ಜವಾಬ್ದಾರಿ ಅನ್ನುವಂಥದ್ದು ಇಲ್ವಾ? ನಿದ್ರೆ ಮಾಡ್ತಾ ಇದ್ದಾರಾ ಅಥವಾ ಶಾಮೀಲು ನಿಮಗೇನಾದ್ರೂ ಸುಟ್ಕೇಸ್ ಮನಿ ಬರ್ತಾ ಇದೆಯಾ ಅಂತ? ಈ ರೀತಿ ದುಡ್ಡು ಬರ್ತಾ ಇದೆ ಅಂದಾಗ ಮಾತ್ರ ಈ ರೀತಿ ಜಾಣ ಮೌನ, ಕುರುಡುತನ ಇವೆಲ್ಲವೂ. ಆದರೆ ನಿಮಗೆ ಬರೋದು ಬರ್ತಾ ಇರುತ್ತೆ. ಆದರೆ ನಿಮಗೇನಾದರೂ ಮಾನ ಮರ್ಯಾದೆ ಅನ್ನುವಂಥದ್ದಿದ್ರೆ ಇದನ್ನು ನೀವು ಸ್ಟಾಪ್ ಮಾಡಬೇಕಾಗಿತ್ತು. ನಾವು ನಿಮ್ಮನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಿದ್ದೀವಿ, ಫಾಲೋ ಅಪ್ ಕೂಡ ಮಾಡ್ತೀವಿ. ಇಂಥ ಗಣಿಗಾರಿಕೆ ಕೂಡಲೇ ನಿಲ್ಲಿಲ್ಲ ಅಂತಂದರೆ ನೀವು ಆ ಇಲಾಖೆಯಲ್ಲಿ ಇರೋದಕ್ಕೆ ಲಾಯಕ್ಕಲ್ಲ, ನಾಲಾಯಕ್. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಏನಾಗ್ತಿದೆ ಅಲ್ಲೋ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಸುರೇಶ್ ಚವ್ಹಾಣ್. ನೋಡ್ಕೊಂಬರೋಣ. ಯುನೆಸ್ಕೋ ಪಟ್ಟಿಯಲ್ಲಿ ಇರತಕ್ಕಂತಹ ವಿಶ್ವವಿಖ್ಯಾತ ಹಂಪಿಯ ಪರಿಸರದಲ್ಲಿ ಅವ್ಯಾಹತವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಏನೋ ಹಂಪಿಯ ಪಕ್ಕದಲ್ಲಿರ್ತಕ್ಕಂತಹ ಕಾಳಘಟ್ಟ ಗ್ರಾಮ ಇದೆ. ಆ ಕಾಳಘಟ್ಟ ಗ್ರಾಮದ ಒಂದು ಗುಡ್ಡದ ಮೇಲಿದ್ದೀನಿ. ಆ ಗುಡ್ಡದ ಮೇಲೆ ನಾವು ಗಮನಿಸ್ಬೋದು ಯಾವ ನಿಟ್ಟಿನಲ್ಲಿ ಇಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಮಾಡಲಾಗ್ತಾ ಇದೆ ಅಂಥೇಳಿ ನಾವು ನೋಡೋದಾದರೆ ಅಕ್ರಮ ಕಲ್ಲು ಗಣಿಗಾರಿಕೆ. ಬಹುಶಃ ಈ ಒಂದು ಕಲ್ಲು ಗಣಿಗಾರಿಕೆ ಪ್ರದೇಶಕ್ಕೆ ಕೆಳಗಿಂದ ನೋಡಿದ್ರೆ ಏನು ನಡೀತಾ ಇಲ್ಲ ಅಂತಕ್ಕಂತಹ ಒಂದು ಸನ್ನಿವೇಶ ಬರ್ತದೆ. ಆದರೆ ಮೇಲ್ಭಾಗದಿಂದ ನಾವು ನೋಡೋದಾದರೆ, ಇಲ್ಲಿ ಮೇಲೆ ಬಂದು ನೋಡೋದಾದರೆ ಸಂಪೂರ್ಣವಾಗಿ ಈ ಒಂದು ಕಲ್ಲನ್ನು ಕೊರೆದಿರ್ತಕ್ಕಂಥದ್ದು, ಗುಡ್ಡವನ್ನು ಕೊರೆದು ಸಂಪೂರ್ಣವಾಗಿ ಕಲ್ಲನ್ನು ಮಾಡಿರ್ತಕ್ಕಂತಹ ದೃಶ್ಯಗಳನ್ನು ರಿಪಬ್ಲಿಕ್ ಕನ್ನಡ ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಗಮನಿಸ್ಬೋದು, ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಯಾವಾಗ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಎಂಟ್ರಿ ಆಯಿತೋ ಆ ಸಮಯದಲ್ಲಿ ಇಲ್ಲಿಂದ ಕಲ್ಲನ್ನು ಹೊಡಿತಕ್ಕಂಥವ್ರು ಹೋಗ್ತಕ್ಕಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ಬೋದು. ಸಾಕಷ್ಟು ಜನ ಕೂಡ ಇಲ್ಲಿಂದ ಓಡೋಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ನಾವು ನೋಡೋದಾದರೆ ಈಗಷ್ಟೇ ಕಲ್ಲನ್ನು ಒಡೆದು ಸಂಪೂರ್ಣವಾಗಿ ಬಿಟ್ಟು ಹೋಗಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಗಮನಿಸ್ಬೋದು. ಇಲ್ಲಿ ಕಲ್ಲನ್ನು ಹೊಡಿತಾ ಇರ್ತಕ್ಕಂಥವ್ರು ಯಾವಾಗ ಕ್ಯಾಮ್ರಾವನ್ನು ನೋಡಿದ್ರು, ಕ್ಯಾಮ್ರಾ ನೋಡಿದ ತಕ್ಷಣ ಹೋಗಿರ್ತಕ್ಕಂಥದ್ದನ್ನು ಇದನ್ನೆಲ್ಲವನ್ನು ಕೂಡ ಬಿಟ್ಟು ಹೋಗಿರ್ತಕ್ಕಂತಹ ದೃಶ್ಯಾವಳಿಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಅಲ್ಲಿ ಗಮನಿಸ್ಬೋದು, ಒಂದು ಕಡೆ ಅವರಿಗೆ ಕುಡಿಲಿಕ್ಕೆ ನೀರು, ಅದರ ಜೊತೆಗೆ ಅವರ ಟವಲ್ ಇವೆಲ್ಲವನ್ನು ಕೂಡ ಬಿಟ್ಟು ಮೇಲೆ ಹೋಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ನಾವು ನೋಡೋದಾದರೆ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ತಾಯಿ ತುಂಗಭದ್ರೆ ಕೂಡ ಹರಿತಾ ಇರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಸಂಪೂರ್ಣವಾಗಿ ಹಂಪಿಯ ಸುತ್ತಮುತ್ತ ಯುನೆಸ್ಕೋ ಪಟ್ಟಿಯಲ್ಲಿರ್ತಕ್ಕಂತಹ ಈ ಒಂದು ಪ್ರದೇಶದಲ್ಲಿ ಅವ್ಯಾವತವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಸಂಬಂಧಪಟ್ಟಂತಹ ಇಲಾಖೆಗಳು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸೇರಿದಂತೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ, ಅದರ ಜೊತೆಗೆ ಸ್ಥಳೀಯ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತಕ್ಕಂತಹ ಪ್ರಶ್ನೆ ಈಗ ಮೂಡ್ತಾ ಇರತಕ್ಕಂಥದ್ದು. ಸಾಕಷ್ಟು ನಾವು ಗಮನಿಸ್ಬೋದು, ಬಂದ ತಕ್ಷಣವೇ ಯಾವಾಗ ರಿಪಬ್ಲಿಕ್ನ ಕ್ಯಾಮ್ರಾ ಆನ್ ಆಗ್ತದೋ ಆ ತಕ್ಷಣ ಅರೆಬರೆಯಲ್ಲಿ ಹೊಡಿತಕ್ಕಂಥವ್ರು ವಾಪಸ್ ಓಡೋಗ್ತಾರೆ. ಅದರ ಜೊತೆಗೆ ಅರ್ಧಂಬರ್ಧ ತುಂಬಿರ್ತಕ್ಕಂತಹ ಟ್ರ್ಯಾಕ್ಟರ್ನ ತಗೊಂಡು ಊರೊಳಗೆ ಹೋಗ್ತಾರೆ. ಇದನ್ನು ನಾವು ನೋಡೋದಾದರೆ ಇದು ಯಾವುದೇ ರೀತಿಯ ಪರವಾನಗಿಯನ್ನು ಪಡೆದು ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾ ಇಲ್ಲ, ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಯನ್ನು ಮಾಡಲಾಗ್ತದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತದೆ. ನಿಜಕ್ಕೂ ಕೂಡ ಸಂಬಂಧಪಟ್ಟಂತಹ ಆಡಳಿತ ವರ್ಗ ಏನಿದೆ, ಸಂಬಂಧಪಟ್ಟಂತಹ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಇದು ಶೇಮ್ ಅಂತಲೇ ಹೇಳ್ಬೋದು. ಸುರೇಶ್ ಚವ್ಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಚವ್ಹಾಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಗಣಿ ಮತ್ತು ಭೂವಿಜ್ಞಾನಿ ಇಲಾಖೆ ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ. ಅದಕ್ಕೆ ಒಬ್ಬರು ಸಚಿವರು, ನಿರ್ದೇಶಕರು, ಉಪನಿರ್ದೇಶಕರು, ಜಂಟಿ ನಿರ್ದೇಶಕರು, ಆ ನಿರ್ದೇಶಕರು, ಈ ನಿರ್ದೇಶಕರು, ಇವರಿಗೆ ಲಕ್ಷ ಸಂಬಳ. ಏನು ಮಾಡ್ತಿದ್ದಾರೆ ಇವರು? ಭೂವಿಜ್ಞಾನ ಇಲಾಖೆಯಲ್ಲಿ ಇರುವಂಥ ಅಧಿಕಾರಿಗಳು ಆಯಕಟ್ಟಿನ ಜಾಗದಲ್ಲಿ ಕೂತ್ಕೊಂಡ್ರೆ ಆಗಲಿಲ್ಲ, ಬರಬೇಕು ಫೀಲ್ಡ್ಗೆ. ಈ ರೀತಿ ಅಕ್ರಮ ನಡೀತಾ ಇರೋದನ್ನು ತಡಿಬೇಕು. ನಮ್ಮ SS ಮಲ್ಲಿಕಾರ್ಜುನ್ ಸಚಿವರು ಇವೆಲ್ಲವನ್ನು ಗಮನಿಸಬೇಕಲ್ವ? ಯುನೆಸ್ಕೋ ಪಟ್ಟಿಯಲ್ಲಿರುವಂಥ ವಿಶ್ವ ಪಾರಂಪರಿಕ ಕಟ್ಟಡ, ಅಲ್ಲಿ ಈ ರೀತಿಯ ಘಟನೆಗಳಾಗ್ತಾ ಇದೆ ಅಂತಂದರೆ ಸಂಬಂಧಪಟ್ಟಂಥ ಇಲಾಖೆಯವರು ಏನು ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ನಮ್ಮದು.
ನಿಜ ಶ್ರೀಪಾದ್, ರಾಜ್ಯದಲ್ಲಿ ಏನು ವಿಶ್ವ ಪಾರಂಪರಿಕ ತಾಣ ಯುನೆಸ್ಕೋ ಪಟ್ಟಿಯಲ್ಲಿರ್ತಕ್ಕಂತ ಹಂಪಿಯ ಪಕ್ಕದಲ್ಲಿ ಇದೇ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಹಂಪಿಯಲ್ಲಿ ವಾಸ ಬರ್ತಕ್ಕಂಥ ಜನ ಒಂದು ಮನೆ ರಿಪೇರಿ ಮಾಡ್ಬೇಕು ಅಂತೇಳಿ ಹೇಳಿದ್ರು, ಅದಕ್ಕೆ ನಾನಾ ಇಲಾಖೆಗಳು ಅಡ್ಡಗಾಲನ್ನ ಹಾಕ್ತವೆ. ಆದ್ರೆ ಹಂಪಿಯಿಂದ ಕೂಗಳತೆ ದೂರದಲ್ಲಿ ಕೇವಲ 8-10 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ರಾಜಾರೋಷವಾಗಿ ನಡೀತಾ ಇದ್ರು ಕೂಡ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತಕ್ಕಂತಹ ಪ್ರಶ್ನೆ ಉದ್ಭವವಾಗ್ತದೆ. ಇಲ್ಲಿ ಹಂಪಿಯ ಸ್ಮಾರಕಗಳಿಗೆ ಸಂರಕ್ಷಣೆಗಾಗಿ ನಾನಾ ಝೋನ್ ಗಳನ್ನ ಹಾಕಲಾಗಿದೆ, ಬಫರ್ ಝೋನ್ ಮಾಡಲಾಗಿದೆ, ಪೆರಿಪೆರಿ ಝೋನ್ ಗಳನ್ನ ಮಾಡ್ಲಾಗ್ತಾ ಇದೆ. ಆದ್ರೆ ಒಳಗಡೆನೆ ಈ ಒಂದು ಕಲ್ಲು ಗಣಿಗಾರಿಕೆಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಅಂತಾನೆ ಹೇಳ್ಬೋದು. ಏನೋ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ತಡೆಗಟ್ಟಬೇಕಾಗಿತ್ತು. ಆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಸದ್ಯ ರಿಪಬ್ಲಿಕ್ ಕನ್ನಡದ ಪ್ರಶ್ನೆ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಹಂಪಿಯ ಜನ ಒಂದು ಸಣ್ಣ ಮನೆ ರಿಪೇರಿ ಮಾಡಬೇಕು, ಅದರ ಜೊತೆಗೆ ಸಣ್ಣ ಪುಟ್ಟ ಏನಾದ್ರೂ ಕೆಲಸವನ್ನ ಮಾಡ್ಕೋಬೇಕು, ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಸ್ಮಾರಕಗಳಿಗೆ ಧಕ್ಕೆ ಆಗ್ತದೆ ಅಂತ ಹೇಳಿ ನೋಟಿಸ್ ಗಳನ್ನ ಕಳಿಸ್ತಾರೆ. ಆದ್ರೆ ಇಲ್ಲಿ ರಾಜಾರೋಷವಾಗಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಯನ್ನ ಮಾಡ್ತಾ ಇದ್ರು ಕೂಡ ಯಾಕೆ ಇದೇ ಅಧಿಕಾರಿಗಳು ಕೇಳಲಿಲ್ಲ ಅಂತಕ್ಕಂತಹ ಪ್ರಶ್ನೆ ಈಗ ಮೂಡ್ತಕ್ಕಂಥದ್ದು. ಹಂಪಿಯಿಂದ ಕೇವಲ ಕಾಳಘಟ್ಟ 8-10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು. ಅಲ್ಲಿ ಮುರಾರ್ಜಿ ಶಾಲೆಗಾಗಿ ಜಾಗನೂ ಕೂಡ ಮೀಸಲಾಗಿದೆ. ಇಂತಹ ಒಂದು ಪ್ರದೇಶದಲ್ಲಿ ಈ ರೀತಿಯ ಕಲ್ಲು ಗಣಿಗಾರಿಕೆ ನಡೆಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ನಿಜಕ್ಕೂ ಕೂಡ ಈ ಒಂದು ದಂಧೆಕೋರರಿಗೆ ಯಾವುದೇ ಪರವಾನಗಿ ಇಲ್ಲ, ಯಾವುದೇ ಲೈಸೆನ್ಸ್ ಇಲ್ಲ, ಏನೂ ಇಲ್ಲ. ಹಿಂದೆ ಕ್ರೆಷರ್ ಗಳನ್ನ ಹಾಕಿ ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ಮಾಡಲಾಗಿತ್ತು. ಅದಾದ ಬಳಿಕ ಈಗ ಕ್ರಷರ್ ಗಳನ್ನ ನಿಲ್ಲಿಸಲಾಗಿದೆ. ಆದ್ರೂ ಕೂಡ ಇಲ್ಲಿ ಕಲ್ಲನ್ನ ಒಡೆದು ಗುಡ್ಡವನ್ನ ಬಗೆದು ಸಂಪೂರ್ಣವಾಗಿ ಕಲ್ಲನ್ನ ಎತ್ತಕ್ಕಂತಹ ಪರಿಸ್ಥಿತಿ ಸದ್ಯಕ್ಕೆ ಇರ್ತಕ್ಕಂಥದ್ದು ಶ್ರೀಪಾದ್.